ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತು ಈ ವಿಡಿಯೋದಲ್ಲಿ ನಾನು RBI ಅಸಿಸ್ಟೆಂಟ್ 2026 ನೋಟಿಫಿಕೇಶನ್ ಬಿಟ್ಟಿದ್ದಾರಲ್ಲ, ಅದರ ರಿಲೇಟೆಡ್ ಮಾತಾಡ್ತಿದ್ದೀನಿ. ವೇಕೆನ್ಸೀಸ್ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ 24 ಇದೆ, ಅಂಡ್ ಹಾಗೆ ಟೋಟಲ್ ನೋಡೋದಾದ್ರೆ 650 ಇದೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ 16 ಫೆಬ್ರವರಿನೇ ಸ್ಟಾರ್ಟ್ ಆಗಿದೆ ಅಂಡ್ ಲಾಸ್ಟ್ ಡೇಟ್ ಬಂದು 8 ಮಾರ್ಚ್. ಇದು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೂ ಅಂಡ್ ಹಾಗೆ ಫೀಸ್ ಪೇ ಮಾಡೋದಕ್ಕೂ. ಎಕ್ಸಾಮ್ ಡೇಟ್ ನೋಡೋದಾದ್ರೆ 11th ಏಪ್ರಿಲ್ಗೆ ಪ್ರಿಲಿಮ್ಸ್ ಅಂತ ಹೇಳಿದ್ದಾರೆ ಅಂಡ್ ಹಾಗೆ 7th ಜೂನ್ಗೆ ಮೇನ್ಸ್ ಅಂತ ಹೇಳಿದ್ದಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಇದರಲ್ಲೂ ಪ್ರಿಲಿಮ್ಸ್, ಮೇನ್ಸ್ ಅಂಡ್ LPT ಇದೆ. ಪ್ರಿಲಿಮ್ಸ್ ಅಲ್ಲಿ ಸೇಮ್ SP ಅಂಡ್ IBPS ತರನೇ. ಇಂಗ್ಲಿಷ್ ಅಲ್ಲಿ 30 ಕ್ವೆಶನ್ಸ್, ನ್ಯೂಮರಿಕಲ್ ಅಬಿಲಿಟಿಯಲ್ಲಿ 35 ಅಂಡ್ ರೀಸನಿಂಗ್ 35, 20 ಮಿನಿಟ್ಸ್ ಎಲ್ಲದಕ್ಕೂ ಇರುತ್ತೆ. ಟೋಟಲ್ 1 hour. ಅಂಡ್ ಹಾಗೆ ಮೇನ್ಸ್ ಅಲ್ಲಿ ನೋಡೋದಾದ್ರೆ ರೀಸನಿಂಗ್, ಇಂಗ್ಲಿಷ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿಗೆ 30 ಮಿನಿಟ್ಸ್ ಇರುತ್ತೆ ಅಂಡ್ GAಗೆ 25 ಮಿನಿಟ್ಸ್, ಕಂಪ್ಯೂಟರ್ ಅವೇರ್ನೆಸ್ಗೆ 20 ಮಿನಿಟ್ಸ್. ಎಲ್ಲದರಲ್ಲೂ 40 ಕ್ವೆಶನ್ಸ್, 40 ಮಾರ್ಕ್ಸ್. ಇಲ್ಲಿ 1 ಮಾರ್ಕ್ಸ್ ಏನೇ ಮೇನ್ಸ್ ಅಲ್ಲೂ. ಟೋಟಲ್ 135 ಮಿನಿಟ್ಸ್ ಇರುತ್ತೆ ನಿಮಗೆ 200 ಮಾರ್ಕ್ಸ್ಗೆ. ಪ್ರಿಲಿಮ್ಸ್ 100 ಮಾರ್ಕ್ಸ್ಗೆ. ಅಂಡ್ ಎಕ್ಸಾಮ್ ಫೀಸ್ ನೋಡೋದಾದ್ರೆ ಜನರಲ್, OBC ಮತ್ತೆ EWS ಅವ್ರಿಗೆ 450 ಅಂಡ್ ಹಾಗೆ SC ST PWBD ಅಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 50. ಇನ್ನು ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಹಾಗೆ ಇಲ್ಲಿ ಇಷ್ಟೊಂದು ಕಮ್ಮಿ ವೇಕೆನ್ಸಿ ಇದೆ, ಅಪ್ಲೈ ಮಾಡೋದಾ ಅಂತ ನೀವು ಕೇಳೋದಾದ್ರೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಅಪ್ಲೈ ಮಾಡಿ. ನೀವು ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ನಿಮ್ಗೊಂದು ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಸಿಕ್ಕಂಗಾಗುತ್ತೆ. ನೀವು ಮನೇಲಿ ಮಾಕ್ ಬರೆಯೋಕೆ ಶುರು ಮಾಡಿದ್ರು ಮನೇಲಿ ಮಾಕ್ ಬರೆಯೋದೇ ಬೇರೆ, ಅಲ್ಲಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೆಯೋದೇ ಬೇರೆ. ನಿಮ್ಗೆ ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ, ಏನೇನು ಪ್ರಾಸೆಸ್ ಇರುತ್ತೆ, ಇವೆಲ್ಲ ನಿಮಗೆ ತಿಳ್ಕೊಂಡಂಗೂ ಆಗುತ್ತೆ. ಅಂಡ್ ಹಾಗೆ ನಾನು ಅಪ್ಲೈ ಮಾಡ್ತೀನ ಏನು ಅಂತ ಹೇಳೋದಾದ್ರೆ ವೆಯ್ಟ್ ಮಾಡ್ತೀನಿ. ನನ್ನ ಪ್ರಕಾರ 8th ಮಾರ್ಚ್ ತನಕ ಟೈಮ್ ಇದೆಯಲ್ಲ, ಅದ್ರ ಒಳಗಡೆ SBI ಅಂಡ್ RRB ರಿಸಲ್ಟ್ ಬಂದರೂ ಬರ್ಬೋದು. ಇವ್ರದ್ದು ಏನು ಹೇಳಕ್ ಬರೋದಿಲ್ಲ, ಬಟ್ ಬರ್ಬೋದು ಅಂತ ಅನ್ಸುತ್ತೆ. ಅದರಲ್ಲಿ ನೋಡ್ತೀನಿ, ಯಾವುದು ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡ್ತೀನಿ. ಯಾವ್ದಾದ್ರು ಪಾಸ್ ಆಗಿದೆ SBI ಅವ್ರ RRB ಅಂತ ಹೇಳಿದ್ರೆ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಅಂಡ್ ನನಗೆ IBPS ಮೇಲೆ ಅಷ್ಟೊಂದು ಹೋಪ್ ಇಲ್ಲ. ಇದರಲ್ಲಿ ಸ್ವಲ್ಪ ಪರ್ಸೆಂಟ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಯಾವುದು ಪಾಸ್ ಆಗಿಲ್ಲ ಅಂದ್ರೆ ನಾನು ಅಪ್ಲೈ ಮಾಡ್ತೀನಿ. ಅಂಡ್ ಹಾಗೆ ನೀವು ಇವಾಗ ಶುರು ಮಾಡಿದ್ದೀರಾ ಅಂತ ಹೇಳಿದ್ರು ಅಪ್ಲೈ ಮಾಡಿ, ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.